ಬಿಸ್ಕೆಟ್‌ನ ಸಾಮಾನ್ಯವಾಗಿ ಹೊರಗಡೆ ಅಂಗಡಿಯಿಂದನೇ ತರ್ತೀವಲ್ವ, ಮನೆಯಲ್ಲಿ ಸುಲಭವಾಗಿ ಅದು ಗೋಧಿ ಹಿಟ್ಟಿಂದ ಯಾವ ರೀತಿ ಬಿಸ್ಕೆಟ್ ಮಾಡೋದಂತ ಇವತ್ತು ನೋಡೋಣ. ತುಂಬಾ ಈಸಿ, ಒಂದು 10 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. 1 ಬಟ್ಲು ಸಕ್ಕರೆ, 1 ಬಟ್ಲಷ್ಟು ಒಣ ಕೊಬ್ಬರಿನ ಸಿಪ್ಪೆ ತೆಗೆದು ತುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 1/2 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಬಟ್ಲು ಸಕ್ಕರೆ ಮತ್ತು ಕೊಬ್ಬರಿಗೆ 1 1/2 ಬಟ್ಲಷ್ಟು ಮೈದಾ ಹಿಟ್ಟು ಸಾಕಾಗುತ್ತೆ. ಇನ್ನು ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋರು 1 ಬಟ್ಲು ಗೋಧಿ ಹಿಟ್ಟಿಗೆ 1 ಬಟ್ಲಷ್ಟು ಸಮ ಪ್ರಮಾಣದಲ್ಲಿ ಸಿಹಿನ ತೊಗೊಳ್ಬೋದು. ಅದನ್ನು 1 ಬಟ್ಲು ಹಾಲು ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಂಡು, ಇದು ಶೇಪ್ ಬರೋಕ್ಕೋಸ್ಕರ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋವಂಥ ಜಾಲರಿ ಇರುತ್ತಲ್ವ, ಅದಕ್ಕೆ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಶೇಪ್ ಬರುತ್ತೆ. ನೋಡಿ, ಇದನ್ನು ಈ ರೀತಿ ಉಂಡೆ ಮಾಡಿ ಪ್ರೆಸ್ ಮಾಡಿಕೊಂಡ್ರೆ ಈ ಶೇಪಲ್ಲಿ ಬರುತ್ತೆ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದೊಂದೇ ಬಿಸ್ಕೆಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆನಪಿರಲಿ, ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದ್ಮೇಲೆ ಬಿಸ್ಕೆಟ್ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸ್ಕೆಟ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.